ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಇದು ಈರುಳ್ಳಿ ಹೂವು ಅಂತಾರಲ್ಲ ಅದರದ್ದು ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಬೇಕಾದ್ರೆ ಪಲ್ಯನಾದರೂ ಮಾಡ್ಬೋದು, ಸಾಂಬಾರಾದರೂ ಮಾಡ್ಬೋದು. ಇವತ್ತು ನಾನು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು ಬಟ್ಲು ಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಬೇಯಿಸ್ಕೊಳ್ಬೇಕು ಈ ಬೇಳೆನ. ಟೊಮೊಟೊ ಮಾತ್ರ ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ಇದರೊಳಗೆ ಹಾಕೋಣ. ಈರುಳ್ಳಿ ಹೂವನ್ನ ನೋಡಿ ಈ ರೀತಿ ಹಾಕ್ಕೊಂಡು ಬೇಳೆ ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಬೇಳೆ ಮತ್ತು ಇದು ಎರಡು ಒಟ್ಟಿಗೆ ಹಾಕಿದ್ರೆ ಸರಿ ಬೇಯೋದಿಲ್ಲ. ನೀವು ಬೇಳೆ ಫಸ್ಟ್ ಸ್ವಲ್ಪ ಬೇಯಿಸ್ಕೊಂಡು 1 ವಿಷಿಲ್ 2 ವಿಷಿಲ್ ಹೊಡೆಸ್ಕೊಂಡು ಆಮೇಲೆ ಇದನ್ನು ಹಾಕ್ಕೊಂಡು ಮತ್ತೆ 1 ವಿಷಿಲ್ ಹೊಡೆಸ್ಕೊಳ್ಳಿ. ಆವಾಗ ನೀಟಾಗಿ ನಿಮಗೆ ಚೆನ್ನಾಗಾಗುತ್ತೆ ಸಾಂಬಾರು. ಈ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಇದನ್ನು 1 ವಿಷಿಲ್ ಹೊಡೆಸ್ಕೊಳ್ಳೋಣ. 1 ವಿಷಿಲ್ ಆಗಲಿ ನೋಡಿ. ಈಗ ಬೇಯಿಸ್ಕೊಂಡಿದ್ದೀನಿ ನಾನು ಈರುಳ್ಳಿ ಹೂವನ್ನ ಬೇಳೆ ಜೊತೆ. ಮತ್ತು ಟೊಮೊಟೊ ಸಪ್ರೇಟಾಗಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನೋಡಿ ಸಾಂಬಾರು ಪುಡಿ ಹಾಕಿದ್ದೀನಿ. ಇದು ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ 3 ಸ್ಪೂನ್ ಬೇಕು. ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಸಾಂಬಾರು ಪುಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನೋಡಿ ಎಣ್ಣೆ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ. ನಾನು ಸ್ವಲ್ಪ ಎಲ್ಲದಕ್ಕೂ ಜೀರಿಗೆ ಹಾಕೋದು ಜಾಸ್ತಿ ಒಗ್ಗರಣೆಗೆ. ಕರಿಬೇವು ಹಾಕಿದೆ. ಈಗ ನೋಡಿ ಟೊಮೊಟೊ ಸಾಂಬಾರು ಪುಡಿ ಕಿವುಚಿಟ್ಕೊಂಡಿರೋದು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದರಲ್ಲೇ ಬೇಯಬೇಕದು. ಈಗ ನೋಡಿ ಕುದೀತಾ ಇದೆ. ಎಲ್ಲ ಮಸಾಲೆ ಎಲ್ಲ ಬೆಂದಿದೆ, ಅದು ಸಾಂಬಾರು ಪುಡಿ ಇದು. ಈಗ ನೋಡಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಎತ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅರಿಶಿನ ಏನು ಹಾಕೋದು ಬೇಡ, ನಾವು ಸಾಂಬಾರು ಪುಡಿನಲ್ಲೇ ಹಾಕಿರ್ತೀವಿ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಯಿತಾ. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಸಾಕು. ನಿಮಗೆ ಗೊತ್ತಾಗತ್ತಲ್ವ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನನಗಿಷ್ಟು ಅದ ಸಾಕು. ಇದರಲ್ಲಿ ಸುಮಾರು ಒಂದು 4-5 ಥರ ಸಾಂಬಾರು ಮಾಡ್ಬೋದು ಈರುಳ್ಳಿ ಹೂವಿನಲ್ಲಿ. ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ. ನೋಡಿ ಕುದೀತಾ ಇದೆ. ಕುದಿಯೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು, ರೆಡಿ ಆಯ್ತಿದೆ ನೋಡಿ. ಈರುಳ್ಳಿ ಸಾಂಬಾರು ರೆಡಿ ಆಯಿತು. ನೀವು ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.